ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಈವ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ದಿನಾನೇ ಆಯ್ತು ಬ್ಲಾಗ್ ಇಲ್ಲದೆ. ಇವಾಗ ರೀಸೆಂಟ್ ಆಗಿ ಒಂದು ಬ್ಲಾಗ್ ಹಾಕಿದೆ, ನಾನು ಇವತ್ತೇ ಹಾಕಿರೋದು. ಅದಂದ್ರೆ ಆಲ್ಮೋಸ್ಟ್ 20 ಡೇಸ್ ಆಗಿದೆ. 20 ಡೇಸ್ ಆದ್ಮೇಲೆ ಇವಾಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಬ್ಲಾಗ್. ಯಾಕಂದ್ರೆ ತುಂಬಾ ಬ್ಯುಸಿ ಇದ್ದೆ, ಹಾಗಾಗಿ. ಸೊ ಎಲ್ಲರೂ ಕೇಳ್ತಾ ಇದ್ರು ಕೆಲವೊಬ್ರು, ಯಾಕೆ ಬ್ಲಾಗ್ ಇಲ್ಲ ಇನ್ನು, ಯಾಕೆ ಹಾಕ್ತಿಲ್ಲ ಅಂತ. ಯಾಕಂದ್ರೆ ನಾನು ಡಿಪ್ಲೊಮಾ ಮಾಡ್ತಾ ಇದ್ದೆ, MHP ಅಕಾಡೆಮಿಯಲ್ಲಿ ನ್ಯೂಟ್ರಿಷನ್ ಕೋರ್ಸ್ ಮಾಡ್ತಾ ಇದ್ದೆ. ಸೊ ಇದು ಫಿನಿಶ್ ಆಯಿತು, ಸರ್ಟಿಫಿಕೇಟ್ನು ಸಿಕ್ಕಿತ್ತು. ಸೊ ಅದೊಂದು ಗುಡ್ ನ್ಯೂಸ್ ನಿಮಗೆ. ಇನ್ನು ಯಾರಿಗಾದ್ರೂ ವೆಯ್ಟ್ ಲಾಸ್ ಆಗಬೇಕಂತ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು, ಇಲ್ಲಾಂದರೆ ನನ್ನ ನಂಬರ್ ಹಾಕಿರ್ತೀನಿ. ನಿಮ್ಮ BMR ಮತ್ತು TD ಪ್ರಕಾರ ನಿಮ್ಮ ಡಯಟ್ ಪ್ಲಾನ್ ನಾನು ಮಾಡಿಕೊಡ್ತೀನಿ. ಹಾಗೂ ನೀವು ನೋಡ್ಬೋದು ರಿಸಲ್ಟ್, ನಂದು ಫಸ್ಟ್ ಕ್ಲೈಂಟ್. ಸೊ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಚಿಕನ್ ಬಿರಿಯಾನಿ ಏನಾದರೂ ಮಾಡ್ಕೊಳ್ಳೋಣ ಅಂತ, ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರೆಸಿಪಿ ನೋಡೋಣ ಬನ್ನಿ. ಇವಾಗ ನಾನು ಚಿಕನ್ ಕಬಾಬ್ ಮಾಡಬೇಕಾದ್ರೆ ಮೆಣಸಿನ ಹುಡಿ, ಯೆಲ್ಲೋ ಪೌಡರ್, ಸಾಲ್ಟ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಳ್ತಾ ಇದ್ದೀನಿ. ಮತ್ತು ವೆನಿಗರ್ ಒಂದು 2 ಸ್ಪೂನ್ ತೊಗೊಳ್ತಾ ಇದ್ದೀನಿ. ಹುಳಿನೂ ತೊಗೊಳ್ಬೋದು, ಅದು ಸ್ವಲ್ಪ ಚೆನ್ನಾಗಿರುತ್ತೆ. ಆಮೇಲೆ ರೈಸ್ ಪೌಡರ್ ಹಾಕ್ತಾಯಿದ್ದೀನಿ, ಕಾರ್ನ್ಫ್ಲವರ್ ಹಾಕ್ತಾಯಿಲ್ಲ. ಅದ್ರ ಜೊತೆಗೆ ಕಡಲೆ ಪೌಡರ್ ಹಾಕ್ತಾಯಿದ್ದೀನಿ, ಬೇಸನ್ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಇದು ನಾನು ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು. ನಂದು ಲಾಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿದ್ದೆ ಒಂದು ಕಬಾಬ್ ರೆಸಿಪಿ, ಯಾವಾಗಲೂ ಅದೇ ರೆಸಿಪಿ ಹಾಕ್ತಾ ಇರ್ತೀನಿ. ಬಟ್ ಇದು ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡಿರೋದು. ಸಖತ್ತಾಗಿ ಬಂದಿತ್ತು, ಇದನ್ನು ಟೇಸ್ಟಿಯಾಗಿತ್ತು. ಕಾರ್ನ್ಫ್ಲೋರ್ ಆ್ಯಡ್ ಮಾಡಿಲ್ಲ ನಾನು ಇದಕ್ಕೆ, ಬರೀ ರೈಸ್ ಪೌಡರ್ ಮತ್ತು ಬೇಸನ್ ಪೌಡರ್ ಹಾಕಿದ್ದೆ. ಇನ್ನು ಒಂದು 2 ಸ್ಪೂನ್ ತೆಂಗಿನೆಣ್ಣೆ ಹಾಕಿಬಿಟ್ಟು ಸ್ವಲ್ಪ ಗೀ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿ ಸಲ ನಾನು ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಗೀನ ಆ್ಯಡ್ ಮಾಡ್ತೀನಿ ತೆಂಗಿನೆಣ್ಣೆ ಜೊತೆ. ಸೊ ಅದು ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾಯಿದ್ರು ನಮ್ಮ ಅಮ್ಮ, ಅದಕ್ಕೋಸ್ಕರ. ಸೊ ಎಲ್ಲ ಗರಂ ಮಸಾಲ ನೋಡಿ, ಚಕ್ಕೆ, ಸ್ಟಾರ್ ಮತ್ತು ಲವಂಗ ಎಲ್ಲನೂ ಹಾಕ್ತಾಯಿದ್ದೀನಿ. ಏನೆಲ್ಲ ಇದೆ ಗರಂ ಮಸಾಲ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಬಿರಿಯಾನಿ ಎಲೆ ತೊಗೊಳ್ತಾಯಿದ್ದೀನಿ. ಇದು ತುಂಬ ಲೈಕ್ ಪುಟ್ಟದಾಗಿತ್ತು, ಸೊ ಹಾಗಾಗಿ ಒಂದು 4-5 ತೊಗೊಂಡಿದ್ದೆ. ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇನ್ನು ಜಿಂಜರ್ ಗಾರ್ಲಿಕ್ ನಾನು ತುರಿದು ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಸ್ವಲ್ಪ ಘಮ ಒಳ್ಳೆಯದಾಗಿರುತ್ತೆ. 1-1.5 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಪೇಸ್ಟನ್ನು ತೊಗೊಳ್ಬೋದು, ಜಿಂಜರ್ ಗಾರ್ಲಿಕ್. ಆಮೇಲೆ ಆನಿಯನ್ ಮತ್ತು ಕಾಯಿ ಮೆಣಸು ತೊಗೊಂಡಿದ್ದೀನಿ. ಕಾಯಿ ಮೆಣಸು ಪುಟ್ಟದಾಗಿರೋ ಒಂದೇ ತೊಗೊಂಡಿದ್ದೀನಿ, ಯಾಕಂದರೆ ಆರುಷು ತಿಂತಾನಲ್ವ. ಸೊ ಅವನಿಗೆ ಸ್ವಲ್ಪ ಸ್ಪೈಸಿ ಆಗಿದ್ದರೆ ಮತ್ತು ಅವ್ನು ತಿನ್ನೋದಿಲ್ಲ, 1 ಸ್ಪೂನ್ ತಿಂತಾನೆ ಅಷ್ಟೇ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಮತ್ತು ಚಿಲ್ಲಿ ಪೌಡರ್ ಕೂಡ ಹಾಕ್ಕೊತೀನಿ ಅದಕ್ಕೋಸ್ಕರ. ಸೊ ಇದರಲ್ಲಿ ನಾನು ಟೊಮೆಟೊ ಹಾಕ್ಕೊತೀನಿ. ಟೊಮೆಟೊ ನೋಡಿಬಿಟ್ಟು ಹಾಕಿ, ಹುಳಿ ಇದ್ದರೆ ಒಂದು ಹಾಕಿದರೆ ಸಾಕು. ನಾನು 1.5 ಹಾಕಿದ್ದೀನಿ, ಸ್ವಲ್ಪ ಪುಟ್ಟದಾಗಿತ್ತು ಅದಕ್ಕೋಸ್ಕರ. ಇವಾಗ ನಾನು ಬಿರಿಯಾನಿಗೆ ಜೀರಾ ರೈಸ್ ತಗೊಳ್ತಾ ಇದ್ದೀನಿ, ಯಾಕಂದರೆ ಅದರ ಘಮ ತುಂಬ ಒಳ್ಳೆಯದಾಗಿರುತ್ತೆ. ಇಂಡಿಯನ್ ಗೇಟ್ ಅಂತ ಬರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ಆದರೆ ಇದು ಸ್ವಲ್ಪ ಸಣ್ಣ ಅಕ್ಕಿ, ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ, ಇದರ ಸ್ಮೆಲ್ ಕೂಡ. ಇವಾಗ ಟೊಮೆಟೊ, ಆನಿಯನ್ ಎಲ್ಲ ಸ್ವಲ್ಪ ಬೇಯ್ದೋಗಿದೆ. ಸೊ ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡರ್, ಯೆಲ್ಲೋ ಪೌಡರ್ ಮತ್ತು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ನೀವು ಬಿರಿಯಾನಿ ಮಸಾಲ ಹಾಕ್ಬೋದು, ನನ್ನ ಜೊತೆ ಬಿರಿಯಾನಿ ಮಸಾಲ ಇದ್ದಿಲ್ಲ, ಅದಕ್ಕೋಸ್ಕರ ಚಿಕನ್ ಮಸಾಲ. ಆಮೇಲೆ ಕೊರಿಯಂಡರ್ ಪೌಡರ್, ಜೀರಾ ಪೌಡರ್ ಮತ್ತು ಸಾಲ್ಟ್ ಹಾಕ್ಕೊಂಡೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆವಾಗಲೇ ಟೊಮೆಟೊ ಯಾಕೆ ನೋಡ್ಕೊಂಡು ಹಾಕಿ ಅಂತ ಹೇಳಿದೆ ಅಂದರೆ ಹುಳಿ ಇದ್ದರೆ ನಾವು ಇವಾಗ ಯೋಗರ್ಟ್ ಹಾಕ್ಕೊತೀವಲ್ವ, ಸೊ ಹುಳಿ ಇದ್ದರೆ ತುಂಬ ಹುಳಿಯಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳಿದೆ. ಇವಾಗ ಒಂದು 3 ಸ್ಪೂನಷ್ಟು ಯೋಗರ್ಟ್ ಹಾಕ್ತಾಯಿದ್ದೀನಿ. ಮತ್ತು ಇದೊಂದು ಗ್ರೇವಿ ಟೆಕ್ಸ್ಚರ್ ಆಗಿ ಬರುತ್ತೆ. ಆಮೇಲೆ ಚಿಕನ್ ಹಾಕ್ಕೊಬೇಕು. ನೋಡಿ, ನೀವು ನೋಡ್ತಾ ಇರ್ಬೋದು, ಆಯಿಲೆಲ್ಲ ಬಿಡ್ಕೊಂಡಿದೆ ಇದರಿಂದ. ಸೊ ಆವಾಗ ನೀವು ಚಿಕನ್ ಹಾಕ್ಕೋಬೋದು.
ಚಿಕನ್ ಮೊದಲೇ ನಾನು ವೆನಿಗರ್ ಮತ್ತು ಸಾಲ್ಟ್ ಹಾಕೊಂಡ್ಬಿಟ್ಟು ಇಟ್ಟಿದ್ದೆ. ಸೊ ಅವಾಗೆಲ್ಲ ನೀಟಾಗಿ ಕ್ಲೀನಾಗಿಡುತ್ತೆ. ಸೊ ನಿಮಗೆ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು. ಇವಾಗ ಚಿಕನ್ನ ಸ್ವಲ್ಪ ಹೊತ್ತು ಬಿಡಬೇಕು, ಸ್ವಲ್ಪ ಬೇಲಿಗೆ ಬಿಡಬೇಕು. ಇನ್ನು ಇದೊಂದು ಅರ್ಧ ಕುಕ್ ಆದಮೇಲೆ ನಾನು ರೈಸ್ ಹಾಕ್ಕೊತಾ ಇದ್ದೀನಿ. ರೈಸ್ ಇವಾಗ ನೀವು ಎಷ್ಟು ತೊಗೊಂಡಿದ್ದೀರಾ ಅದಕ್ಕಿಂತ ಜಾಸ್ತಿಯಾಗಿ ನೀರು ತೊಗೊಬೇಕು. ಇವಾಗ ನಾನು 1.5 ಲೋಟದಷ್ಟು ನಾನು ರೈಸ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ 3 ಲೋಟ ನೀರು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಗ್ರೇವಿ ಇರುತ್ತೆ. ಸೊ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇಷ್ಟೇ ನೋಡಿ, ಬಿರಿಯಾನಿ ಏನು ಕಷ್ಟ ಇಲ್ಲ ಕುಕ್ಕರಲ್ಲಿ ಮಾಡಬೇಕಾದ್ರೆ. ಸೊ ಇದನ್ನು ನಾನು 1 ವಿಸಿಲ್ ಇಡ್ತಾ ಇದ್ದೀನಿ. ನೀವು ನೋಡ್ಕೊಂಡು ಇಡ್ಬೋದು ಯಾವ ಥರ ರೈಸ್ ತೊಗೊಂಡಿದ್ದೀರ ಅದರ ಮೇಲೆ. ನಾನು ಜೀರಾ ರೈಸ್ ಅಲ್ವಾ, ಸೊ 1 ವಿಸಿಲ್ ಹಾಕ್ಕೊಂಡಿದ್ದೀನಿ. ಇನ್ನು ನೋಡಿ, ನಾನು ಚಿಕನ್ ಗ್ರಿಲ್ ಮಾಡ್ತಾ ಇದ್ದೀನಿ. ಗ್ರಿಲ್ ಅಂತಲ್ಲ, ಕಬಾಬ್ ರೆಸಿಪಿನೇ ಮಾಡಿರೋದು. ಆದರೆ ಹೆಲ್ದಿಯಾಗಿರಲಿ ಅಂತ ನಾನು 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಏರ್ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಡೀಪ್ ಫ್ರೈ ಮಾಡಿದರೆ ತುಂಬ ಆಯಿಲ್ ಹಿಡಿಯುತ್ತಲ್ವ. ಸೊ ಏರ್ ಫ್ರೈ ಮಾಡಿಕೊಂಡು ಕಬಾಬ್ ಮಾಡ್ಕೊಬೋದು, ಟೇಸ್ಟಿಯಾಗಿರುತ್ತೆ. ಇನ್ನು ಸಮ್ಟೈಮ್ ನಾನು ರೋಸ್ಟೆಡ್ ಕೂಡ ಇದರಲ್ಲೇ ಮಾಡ್ತೀನಿ, ತುಂಬ ಒಳ್ಳೆಯದಾಗುತ್ತೆ. ಏನು ಆಯಿಲಲ್ಲೇ ಮಾಡಿ ಟೇಸ್ಟ್ ಸಿಗುತ್ತೆ ಅಂತ ಇಲ್ಲ, ಇದರಲ್ಲೂ ಚೆನ್ನಾಗಾಗುತ್ತೆ. ಮತ್ತು ಇದು ಸ್ವಲ್ಪ ಹೆಲ್ದಿ ಕೂಡ. ನಾವು ಯಾವಾಗಲೂ ಡೀಪ್ ಆಯಿಲಲ್ಲಿ ಮಾಡೋದ್ರಿಂದ ಅಷ್ಟೊಂದು ಹೆಲ್ತಿಗೆ ಒಳ್ಳೆಯದಲ್ಲ. ಸೊ ಇಲ್ಲಿ ನೋಡಿ, ಬಿರಿಯಾನಿ ರೆಡಿ ಆಗಿದೆ. ಇನ್ನು ಬಿರಿಯಾನಿ ಓಪನ್ ಮಾಡಬೇಕಾದ್ರೆ ಗೊತ್ತಾಯಿತು ನೀರು ಸ್ವಲ್ಪ ಜಾಸ್ತಿ ಆಗಿದೆ ಅಂತ. ನೀವೂ ಅಷ್ಟೇ ನೀರು ನೋಡ್ಕೊಂಡು ಹಾಕಿ, ಯಾಕಂದರೆ ಆಲ್ರೆಡಿ ಅದರಲ್ಲಿ ಗ್ರೇವಿ ಇರುತ್ತಲ್ವ. ಸೊ ಅದನ್ನು ನೋಡ್ಕೊಂಡು ಹಾಕಿ. ಏನಿಲ್ಲ, ಹೀಗಾದರೂ ಸ್ವಲ್ಪ ಹೊತ್ತು ಓಪನ್ ಆಗಿಟ್ಟರೆ ಆಯಿತು. ಸ್ವಲ್ಪ ಗಾಳಿ ತಾಗಿದ್ರೆ ಅದು ಡ್ರೈ ಆಗುತ್ತೆ, ಅಂದರೆ ತರ್ತರಿಯಾಗಿ ಆಗುತ್ತೆ. ನೋಡಿ, ಬಿರಿಯಾನಿ ಪ್ಲೇಟ್ ರೆಡಿ ಆಯಿತು. ಇದು ಚಿಕನ್ ಕಬಾಬ್, ಅದನ್ನು ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಸೊ ಅದರ ಜೊತೆ ಸ್ವಲ್ಪ ಸಲಾಡ್ ತೊಗೊಂಡಿದ್ದೀನಿ. ಸೊ ಇದು ನನ್ನ ಪ್ಲೇಟ್ ಆಗಿರುತ್ತೆ. ತುಂಬ ಜನ ಕೇಳ್ತಾ ಇದ್ರಿ, ನೀವು ವೆಯ್ಟ್ ಲಾಸ್ ಆಗಿದ್ದೀರಾ ಹೇಗೆ ಅಂತ. ನೋಡ್ಕೊಬೋದು ನಾನು ಎಷ್ಟು ತಿಂತಾಯಿದ್ದೀನಿ ಅಂತ. ಎಷ್ಟು ತಿಂದು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ. ನಿಮಗೂ ಟಿಪ್ಸ್ ಬೇಕಾದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು, ಇಲ್ಲಾಂದರೆ ನನ್ನ ನಂಬರ್ ಇದ್ದರೆ ವಾಟ್ಸಪ್ಪು ಮಾಡ್ಬೋದು, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನಾನು ಈವ್ನಿಂಗ್ ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆಸಿಟ್ಟಿದ್ದೆ. ಸೊ ಅದನ್ನು ಗ್ರೈಂಡ್ ಮಾಡಿಕೊಂಡು ಇಟ್ಟಿದ್ದೇನೆ, ಯಾಕಂದರೆ ಮರುದಿವಸ ಇಡ್ಲಿ ಇಲ್ಲಾಂದರೆ ದೋಸೆ ಏನಾದರೂ ಈಸಿಯಾಗಿ ಮಾಡಲಿಕ್ಕಾಗುತ್ತೆ ಅಂತ. ಸೊ ನೈಟೇ ಇಟ್ಬಿಟ್ಟಿದ್ದೆ. ಸೊ ಇವಾಗ ಸ್ವಲ್ಪ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದು ಮಾರ್ನಿಂಗ್ ವ್ಲಾಗ್. ಸೊ ಮಾರ್ನಿಂಗ್ ನಾನು ಆರುಷಿಗೆ ಮಾತ್ರ ದೋಸೆ ಮಾಡ್ತಾಯಿದ್ದೀನಿ, ಯಾಕಂದರೆ ಆರುಷಿಗೆ ದೋಸೆ ಅಂದರೆ ಇಷ್ಟ ತುಂಬ. ಮತ್ತು ಅವನು ಬೇರೇನು ತಿನ್ನೋದಿಲ್ಲ. ಮತ್ತು ನಮಗೆ ದೋಸೆ ಮಾಡಿಲ್ಲ ನಾನು, ಯಾಕಂದರೆ ಲಾವಣ್ಯ ಬರಬೇಕಾದ್ರೆ ಟೊಮೆಟೊ ಬಾತ್ ತೊಗೊಂಡು ಬಂದಿದ್ಲು, ಚಿಕ್ಕಮಂಗ್ಳೂರು ಸ್ಪೆಷಲು. ಸೊ ಟೊಮೆಟೊ ಬಾತ್ ಅಂದರೆ ಎಲ್ರಿಗೂ ಇಷ್ಟ, ಸುದಿಗೆಲ್ಲ ಇಷ್ಟ. ಸೊ ಹಾಗಾಗಿ ಅವಳು ಮನೇಲಿ ಮಾಡಿಬಿಟ್ಟು ತಂದಿದ್ಲು, ನಾವೆಲ್ಲ ಟೊಮೆಟೊ ಬಾತೇ ತಿಂದ್ವಿ. ಸೊ ಆರುಷಿಗೊಂದು ದೋಸೆ ಮಾಡಿದ್ದೆ ನಾನು, ಮಸಾಲ ದೋಸೆ ಥರ ಮಾಡಿದ್ದೆ. ಅವ್ನಿಗೆ ಈ ಥರ ಕ್ರಂಚಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಅಂದರೆ ಏನು ಚಟ್ನಿ ಏನು ಬೇಕಂತಿಲ್ಲ, ಜಸ್ಟ್ ಬರೀ ಅದನ್ನೇ ತಿಂತಾನೆ ತುಪ್ಪ ಹಾಕ್ಕೊಂಡು. ಸೊ ಇಲ್ಲಿದೆ ನೋಡಿ ಟೊಮೆಟೊ ಬಾತ್, ಇದನ್ನು ಲಾವನ್ನೇ ತೊಗೊಂಬಂದಿದ್ಲು. ಸೊ ಸ್ವಲ್ಪ ಸಲಾಡ್ ಮಾಡಿಕೊಂಡು ನಾವು ಬ್ರೇಕ್ಫಾಸ್ಟಿಗೆ ಅದನ್ನೇ ತಿಂದ್ವಿ. ಆಮೇಲೆ ಇವತ್ತು ಮಾರ್ನಿಂಗು ಒಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ ಅಂತ ನಾವು ಏರ್ಪೋರ್ಟಿಗೆ ಹೊರಡ್ತಾ ಇದ್ವಿ. ಲೇಟ್ ಆಯ್ತಂತ ಈ ಹುಡುಗಿ ನೋಡಿ ರೋಡಲ್ಲಿ ತಲೆ ಬಚ್ಕೊಂಡು ಹೋಗ್ತಾ ಇದ್ಲು, ಮತ್ತು ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾ ಇದ್ಲು. ಸೊ ಯಾಕಂದರೆ ತುಂಬ ಲೇಟಾಗಿತ್ತು, ಅದಕ್ಕೋಸ್ಕರ ಹಾಗೆ ತಲೆ ಬಚ್ಕೊಂಡು ಹೋಗ್ತಾ ಇದ್ದಾಳೆ. ಸುನಿ ಬಂದೇ ಬಿಟ್ಟ. ಸುನಿ ಬರೋದಕ್ಕಿಂತ ಮೊದಲು ಭಟ್ರು ಬಂದಿದ್ದರು. ಕನ್ನಡ ಸಂಘದಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು ನೆಕ್ಸ್ಟ್ ಡೇ. ಸೊ ಹಾಗಾಗಿ ಅವರು ಅದೇ ಫ್ಲೈಟಲ್ಲಿದ್ದರು, ಅವ್ರನ್ನೂ ನೋಡ್ಕೊಬೋದು. ನಾನು ದೂರದಲ್ಲಿ ವೀಡಿಯೋ ಮಾಡಿದೆ. ಆಮೇಲೆ ಸುನಿನೂ ಬಂದುಬಿಟ್ಟ, ತುಂಬ ಖುಷಿಯಾಗಿದ್ದ. ಅವನು ಸ್ವಲ್ಪ ಬೇಜಾರು ಇತ್ತು, ಎಲ್ಲರನ್ನ ಬಿಟ್ಟು ಬಂದಿದ್ದಲ್ವಾ, ಸೊ ಸ್ವಲ್ಪ ಬೇಜಾರು ಆಗಿದ್ದ. ನೋಡಿ ಇವರೇ ಭಟ್ರು ಬಂದಿದ್ದು. ಮಂಗಳೂರು ಆಚೆ ಕದ್ರಿ ಟೆಂಪಲ್ ಅಂತ ಇದೆ, ಅಲ್ಲಿಯ ಭಟ್ರಂತೆ. ನಾವಲ್ಲಿ ಹೋಗ್ತಾ ಇರ್ತೀವಿ.
ಇವಾಗ ಸುನಿ ಎಲ್ರಿಗೂ ಕಾಲ್ ಮಾಡಿಬಿಟ್ಟು ಹೇಳ್ದೆ ರೀಚ್ ಆದೆ ಅಂತ. ಎಲ್ಲರೂ ವೇಟ್ ಮಾಡ್ತಾ ಇರ್ತಾರಲ್ವ ಅಮ್ಮ ಅಂದ್ರೆಲ್ಲ, ಸೊ ಅವರಿಗೆ. ಇನ್ನು ನಾವು ಅಶ್ವಿನನ್ನು ಪಿಕ್ ಮಾಡಿದ್ವಿ. ಆಮೇಲೆ ನೈಟ್ ಊಟ ಅಶ್ವಿನನ್ನೊಂದು ಸ್ಪೆಷಲ್ ರೆಸಿಪಿ ಆಗಿತ್ತು, ಚಿಕನ್ ರೆಸಿಪಿ. ತುಂಬ ಟೇಸ್ಟಿಯಾಗಿ ಮಾಡಿದರು. ಮೊದಲೆಲ್ಲ ಅಡುಗೆನೇ ಗೊತ್ತಿರಲಿಲ್ಲ, ಇವಾಗಂತೂ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಲಾಸ್ಟಲ್ಲಿ ನೀವು ವಿಡಿಯೋ ನೋಡ್ಬೋದು, ನಾನು ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಅವರಿಗೆ ತುಂಬ ಥ್ಯಾಂಕ್ ಯು. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.